ಶೌಭಲ ರಾಜಶಕುನಿ, ದುರ್ಯೋಧನನ ಕಾರಾಗೃಹದ ಬಂಧನದಲ್ಲಿ ನೀನು ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಲೆಂದು ಶಪಥಗೈದಿರುವೆಯಲ್ಲ. ನೀನು ಮಾಡಿದ ಶಪಥವೇನಾಯಿತು? ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜಶಕುನಿಯ ಆಶ್ವಾಸನೆಯೆಂದು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸಾದ್ದು ಏಕೀ ಕುಕ್ಷಿ ಬಗೆವ ಕೂಹಕ ಕಂಟಕದ ಕರ್ಕಾಶಕ್ಕೆ ಏನೀ ಪ್ರಳಯಾಗ್ನ ಜ್ವಾಲೆಯನ್ನು ಪ್ರಚೋದನಗೈತ್ತಿರುವ ಪ್ರಚಂಡ ಮಾರುತನ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯನ್ನು ಬರೆಯೋ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓಹೋ, ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಕರು ಆದ ನನ್ನ 99 ಮಂದಿ ಸಹೋದರರೊಡನೆ ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ಕೋಟಿ ಕಟಾರಿಗಳು ನನ್ನ ಹೃದಯವನ್ನಾಟದಂತಿದೆ. ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರು ಆ ನನ್ನ ಸಹೋದರರು ಅದನ್ನು ನಮಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ನನ್ನ ಸರ್ವನಾಶದ ಮನ್ನಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗೆ ಆದರೂ ದುರ್ಯೋಧನ, ಒಬ್ಬೊಬ್ಬರಾಗೆ ಆತರಾದರು. ಆ ಮೃತದೇಹನ ಚಿರಶೂನ್ಯ ದೃಷ್ಟಿಯ ಸ್ತುತಿ ಪಟಲದಿಂದ ಅಳಿಯದೆ ಉಳಿದು ನಿನ್ನ ನಿರಂತರ ನರಕ ಯಾತನೆಯಿಂದ ನೊಂದು ಬೆಂದು ಒಂದು ಕುಶ್ವಾಯಿರೋ ನಿನ್ನ ದೇಹವನ್ನು ಹಣುವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾಕ್ಯಗಳೇ ಮರೆತು ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನಲಿಸಲು ಅಸಾಧ್ಯವಿಲ್ಲ. ಅಂದಿನ ಸದೃದಯ ಇಂದು ಕಠೋರವಾಗಿದೆ. ಹಸುವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ. ಅಳಬೇಡಿ, ಅಳಬೇಡಿ ನನ್ನ ತಮ್ಮಾಜ್ಯ ಸಹೋದರರೇ, ಅಳಬೇಡಿ, ಅಳಬೇಡಿ, ಅಳಬೇಡಿ. ಎಲ್ಲವೋ ದುರ್ಯೋಧನ, ನಿನ್ನ ತಮ್ಮಂದಿರ ಬೆನ್ನು ಮೂಳೆ ಮುಂಡಗಳಿಂದ ನರಕದಲ್ಲಿ ನಿರಂಜನಗೊಳಿಸುವನು. ದುಷ್ಟ ದುರ್ವಿಧಿಯಾಟನೆ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರ ಒಳಗೊಂಡು ಏಕಚಕ್ರ ನೆಮ್ಮದಿಯಾಗಿ ಮೆರೆಯುವುದಾಗಿತ್ತು. ಆದರೆ ನಿನ್ನ ಕುಟೀರ ತಂತ್ರಗಳಿಂದ ಅದು ಸರ್ವನಾಶವಾಯಿತು. ಗದಾ ಸ್ಮರಣೆಯಿಂದ ಆಲಸ್ಯವಾಗುವುದಂತೆ ಆಗಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು? ಅಂತೆ ನಿನ್ನೊಳಗೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ತರಿಸಬೇಕು. ಮೋಸಗಾರರನ್ನು ಅದರಲ್ಲಂತೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಇದುವರೆಗೂ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಗಳಿಸಿ ನಿನ್ನಂತೆ ಹಸ್ತಿನಾವಧಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನೆಬ್ಬಿಸಿ ನಿನ್ನ ತಮ್ಮಂದಿರೆಲ್ಲರನ್ನು ಸರ್ವನಾಶವಾಗುವುದಂತೆ ಮಾಡದಿದ್ದರೆ ಕಪಟ ದೂತ್ಯ ವಿದ್ಯಾತ ವಿಶಾಲ ರಾಜ ನಾನು. ಈ ಶಕುನಿಗೆ ಎಲ್ಲಿದೆ ಶಾಂತಿ? ಎಲ್ಲಿದೆಯಾ ವಿಶ್ರಾಂತಿ? ದುರ್ಯೋಧನ, ನೀನು ಸತ್ತು ಸೇರುವ ನರಕದ ಭಯಂಕರ ಹಿಂಸೆಗಿಂತಲೂ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಂದ ನಿನಗುಂಟಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟು ಉಸಿರು ಬಿಡುವುದಲ್ಲವೇ ನೇರವಾಗಿ ನರಕದ ಮಾರ್ಗವನ್ನು ತೋರಿಸುವನು. ನಿನಗಲ್ಲವಯ್ಯ, ಆನಿನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಗಿತ್ತು. ಅದಕ್ಕೆ ಕಂಡಂತ ಕೋಪ. ನಾನು ಮಾಡಿದ ಕಾರ್ಯ ಉಚಿತವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದತ್ತ ಕೃತಿವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಂದು ಆ ದೂತನು ಇದರ ಸಮಾಚಾರ ತುಂಬಲು ಕೌರವೇಶ್ವರ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳು ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಪುಡಿ ಮಾಡಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸಯುತ್ಕಲಹ ಉಚಿತವೇ ಮಾವ. ಆ ದಿನ ನಂದಗೋಪಾಲನ ಬಳಿಯಲ್ಲಿ ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಸಾರಿ ಹೇಳಿದನು. ಆತನ ಮಾತನ್ನು ತಿರಸ್ಕರಿಸಿ ನಿರಾಕರಿಸಿ ಬಂದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಪರಿಗ್ರಹ ಬಿಡು ಸುಯೋಧನ. ಅಖಂಡ ಪಡವಿಯೋ ಲಂಡ ಭೀಮನ, ಅಖಂಡ ಪಡವಿಯೋ ಲಂಡ ಭೀಮನ ಮಂಡಿ ಬರಿದು ತುಂಡ ನರಸಿ ಮಂಡಿ ಬರಿದು ತುಂಡ ನರಸಿ ಜಗದಿ ಮೆರವ ನಿಕ್ಷಣ ದುರಾಗ್ರಹದಲ್ಲಿ ದುರಾತ್ಮಕರ ಪರಾಧರಿಸಿ ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ್ಯ ಕಾಲದ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನಂತೂ ನಡೆಸುವನಂತೆ ಅಗ್ರಜ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದುರಾದ್ರೂಪಿಯಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ಮೀರಿ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸುವಂತೆ ಇದು ಎಷ್ಟು ಅವಹೇಳನ ಅಗ್ರಜ? ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು? ಈ ದಿನ ಆತನ ಅತಿಥಿ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋನು. ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆರು ರಾಯಭಾರಿಯಾಗಿ ಬಂದರು ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಪಾನ ಮಾಡುವ ತನಕ ನನಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವ, ಬಲು ಬೇಸರವ, ಬೇಡ ಬೇಸರವ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವ, ಬೇಡ ಬಲು ಬೇಸರವ, ಬಲು ಬೇಸರವ. ನಾಡು ದೊರೆಯದು ಕಾಡಿಗೋಗ
ಕಾಳಿಗೋಗಲಿ ಕೊಡಲಾಗದು ರಾಜ್ಯವನು, ಸೇರಲಾಗದು ರಾಜ್ಯವನು. ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ, ಕಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ. ಗಟ್ಟಿ ಮರೆಯುವೆ ದರದೊಳಗೆ, ಗಟ್ಟಿ ಮರೆಯುವೆ ದರದೊಳಗೆ, ಗಟ್ಟಿ ಮರೆಯುವೆ ದರದೊಳಗೆ. ಸಹೋದರ ಸಹೋದರ, ನೋಡಿದಿರಾ ಮಾವ, ಅಭಿಮಾನರಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದು ಸಾಧ್ಯವೆನಿಸುವುದು. ನೋಡಿದಿರಾ ಮಾವ, ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಹೀಗಿರುವಾಗ ಆ ಪಾಂಡವರ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವು ಸಿದ್ಧವೆಂದು ಆರ್ಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನು ಸುಯೋಧನ. ಆಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡೆಯನ್ನು ಆಶಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾಗದಂಥ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನ ಹೇಗೆ ಸಹಿಸಬೇಕು ಕೌರವೇಶ್ವರ? ಆ ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷೇತ್ರೀಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷೇತ್ರೀಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರೋನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತರ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಜರಸಂಧ, ಶಿಶುಪಾಲ ನಿನಗೆಂತ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮುಖತನ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವರು. ಇಂಥವರಿಗೆ ಮನ್ನಣೆಯಕ್ಕೆ ಕೌರವೇಶ್ವರ? ಹಾಗಾದರೆ ನನ್ನನ್ನೇಕೆ ಆನಂದ ಗೋಪಾಲನ ಬಳಿಯಲ್ಲಿ ಸಂಧಿಯಾಚನೆ ಮಾಡಲು ನನ್ನನ್ನು ಕಳಿಸಿದೆ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷನಲ್ಲಿ ಕಿತ್ತು ಬಳಿಕ ಅವರಲ್ಲಿ ಸರಸವಾಡಬಹುದಲ್ಲದೆ. ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯಾನ್ಮತ ಯಾದವೇ ಹೆಚ್ಚು ಸೈನ್ಯ ಅವಶ್ಯಕತೆ ಹೊಂದಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೊದಗಿರೋದು. ಏಕೆಂದರೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಆ ಪಕ್ಷವನ್ನು ನಿರಾಕರಿಸಬಹುದಾಯಿತು. ಕೃಷ್ಣ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಅರ್ಜುನನು ಸಂಕಟದಿಂದ ಪಾರು ಮಾಡಿದ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಜ್ಞಾತಿ ಹಿಂಸೆ, ಅವನ ವೈಯಕ್ತಿಕ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲವೇ ಮಾವ? ಪಾಂಡವರನ್ನು ಕೃಷ್ಣರಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಈಗ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ, ಆದರೆ ನೀನೇ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದವರ ಮೇಲೆ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಾದರೇನು? ಕ್ಷೇತ್ರೀಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಲಾಂಜಡು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿದಿ, ಅದನ್ನು ಬಿಟ್ಟು ಮೇಲಿನ ಮೇಲಕ್ಕೆ ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಬಲರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನದು ಮಾವ ನಿನ್ನ ಸಲಹೆ? ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಡೋ ನಡೆ. ಹಾಗೆ ಆಗಲಿ ಮಾವ, ಸಭೆಗೆ ವೇಳೆ ಆಯಿತು, ಇನ್ನು ನಡೆ ಹೋಗೋಣ. ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ಗಡ ನಡುಗಿಸಿ ಬ್ರಹ್ಮಾಂಡವನೇ, ನಡುಗಿಸಿ ಬ್ರಹ್ಮಾಂಡವನೇ, ಹೊರದಿ ಆಳುವೆ ಭರತ ಕಂಡವ, ಹೊರದಿ ಆಳುವೆ ಭರತ ಕಂಡವ, ಉರುಳದು ಯಾರು ಅನ್ನದರಿಸಬಲ್ಲವನು, ಈ
ಜಲದಂಶ ಮಲ್ಲನನು ಯಾರು ಅವನಾರು ಎನ್ನೆದುರಿಸಬಲ್ಲವನು. ಎಂದು ನಿಮ್ಮ ಅಪ್ಪನ ಮನೆಯ ಬಾಯಿಲ್ ಕಾಲಿಟ್ಟನೋ ಅಂದೇ ಆ ಮನೆ ಕಾಗಿ ನುಗ್ಗಿದಂತಾಗಿತ್ತು ಎಂದು ಈ ಶಕುನಿಯ ಆತ್ಮಿನ ನೋವಿನ ಹೆಜ್ಜೆಗಳು ನಿನ್ನಿಂದ ತಿರುಗಾಡಿದವೋ ಅಂದೇ ಆ ಬೇರನ್ನು ಕೇಳಲು ಎತ್ತಿಸಿದವೋ. ಇವು ದಾಳಗಳಲ್ಲವೋ ದುರ್ಯೋಧನ, ದಾಳಗಳಲ್ಲ. ದಾಳಗಳೆಲ್ಲವ ಮರುಳೆ ಇವುಗಳ ದಾಳಗಳೆಲ್ಲವೋ, ದಾಳಗಳೆಲ್ಲವ ಮರುಳೆ ಇವುಗಳ ದಾಳಗಳೆಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳೆಲ್ಲವ ಮರುಳೆ ಇವುಗಳ ದಾಳಗಳೆಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಆಳೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತೋಳಿದೆಚ್ಚರಿಸಿದ ಕೂಳ ಕೌರವನ ಕೇಳೋ. ನಾಳೆ ನಡೆಯಿನ ಗೌರ ಕಾಳಗದೆ ಕೌರವೆಣಗಳ ಸಾಲು ಸಾಲು. ನಾಳೆ ನಡೆಯಿನ ಗೌರ ಕಾಳಗದೆ ಕೌರವೆಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನ ಕೇಳು. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಮರ್ಮಂಗದಿಂದ ತೊಳೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಮರ್ಮಂಗದಿಂದ ತೊಳೆಯನ್ನು ಮುರಿಸಿ, ಮರ್ಮಾಂಗದಿಂದ ತೊಡೆಯನ್ನು ಮುರಿಸಿ. ದಾಳಗಳೆಲ್ಲವ ಮರುಳೆ ಇವುಗಳ ದಾಳಗಳೆಲ್ಲವೋ, ದಾಳಗಳೆಲ್ಲವ ಮರುಳೆ ದಾಳಗಳೆಲ್ಲವೋ. ಜನ್ಮದಾತರನ್ನು ಒಳಗೊಂಡು ಎನ್ನನು ಜರ ದೇಹದ ಮೂಳೆಗಳು, ಜನ್ಮದಾತರನ್ನು ಒಳಗೊಂಡು ಎನ್ನನು ಜರ ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ದಾಳಗಳೆಲ್ಲ ಮರುಳೆ ದಾಳಗಳೆಲ್ಲವೋ, ದಾಳಗಳೆಲ್ಲವೋ, ದಾಳಗಳೆಲ್ಲವೋ. ನಡೆ ನಡೆ ದುರ್ಯೋಧನ ನಡೆ, ಗುರುಡನ ಮಗನೇ ನಡೆ. ಹೋಗು ನೀನು ಚಂದ್ರನ ಮೊರೆ ಹೋಗು. ಈ ರಾವು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಹೆಂಡತಿಯಾದ ಭಾನುಮತಿಯ ಕುಂಚದಲ್ಲಿ ಸೇರು. ಭಾಸ್ಕರನ್ನ ಕಿರಣದಲ್ಲಿ ಇರಲಾಗು. ನಾನೆಂದಿಗೂ ಬಿಡುವುದಿಲ್ಲವೋ. ಕುರುವಂಶದ ಕುಷ್ಟ, ಭರತ ವಂಶದ ಭ್ರಷ್ಟ, ದ್ವಾಪರರ ದುಷ್ಟ. ಇದು ಗಾಂಧಾರ ಪೀಠ ಸುಯೋಧನ, ಇದು ಪವಿತ್ರವಾದ ಗಾಂಧಾರ ಪೀಠ. ನಿನ್ನಂತೆ ಒಂದೇ ಪಿಂಡವನ್ನು 100 ಹಂಚಿಕೊಂಡು ಹುಟ್ಟಿದಾಗಲೇ ಕಚ್ಚಾಡಿ ಬೆಳೆದ ಇದು ನಿಶ್ಚಿತ ವಂಶವಲ್ಲ. ಇದು ನನ್ನ ಗರ್ಭ ಸಂಜಾತನಾಜ್ಞೆ, ಸಹೋದರ ಅನುಜ್ಞೆ, ಪ್ರಜಾಪಾಲನೆ ಪ್ರತಿಜ್ಞೆ. ಇತಿಹಾಸವು ನನ್ನನ್ನು ಜರೆಯಬಹುದು, ಪುರಾಣವು ನನ್ನನ್ನು ಶಪಿಸಬಹುದು. ಪೀಳಿಗೆಗೂ ಈ ಶಕುನಿ ಶಾಪವಾಗುವುದು. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿದ ದುರ್ಯೋಧನ, ಇಲ್ಲ ಇಲ್ಲ, ಗುರುವಂಶವನ್ನು ನಿರ್ಮೂಲ ಮಾಡುವುದಾಗಿ ಶಪಥವನ್ನು ಕೈದಿರುವೆನಾ, ಶಪಥವನ್ನು ಕೈದಿರುವೆನಾ. ಕುರುವಂಶವನ್ನು ನಿರ್ಮೂಲಗೊಳಿಸಿ, ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಕೈದಿರುವೆನಾ.
ಎಲ್ಲನುಜರು ಅಂದು ಸೆರೆಮನೆಗೊಳಿಸಿ ದಿನಕ್ಕೊಂದು ಇಡೀ ಅನ್ನ ನೀರವರಿಗಿಳಿಸಿ ಎಲ್ಲನುಜರು ಅಂದು ಸೆರೆಮನೆಗೊಳಿಸಿ ದಿನಕ್ಕೊಂದು ಇಡೀ ಅನ್ನ ನೀರವರಿಗಿಳಿಸಿ ನರಕದವರನ್ನು ಪರಿಣೋವಗೊಳಿಸಿದ ದುರ್ಮೂರ್ಖರವರನ್ನು ಮರಣಗೊಳಿಸಿದ ಶಪಥವನ್ನು ಕೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಕೈದಿರುವೆನಾ ಅಟ್ಟ ಆಸೆ ತುಳ್ಳ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವರ ಹಡ ಹದ್ದಿನಂತೆ ಅಟ್ಟ ಆಸೆ ತುಳ್ಳ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವರ ಹಣ ಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವ ಶಪಥವನ್ನು ಕೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಕೈದಿರುವೆನಾ ವಾಸುದೇವ ವಾಸುದೇವ ವಸುದೇವ ಸುತನೆ ಹೇ ಮುಕುಂದ ವಸುದೇವ ಸುತನೆ ಹೇ ಮುಕುಂದ ವಸುದೇವ ಸುತನೆ ಹೇ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೆ ಹೇ ಮುಕುಂದ ದೇವಕಿ ಸುತನೆ ಕೃಷ್ಣ ದೇವಕಿ ಸುತನೆ ದುಷ್ಟ ವಿನಾಶ ದೇವಕಿ ಸುತನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರಳು ಮುಕ್ತಿ ಪ್ರದಾತ ದಾಸ ದಾಸರಳು ಮುಕ್ತಿ ಪ್ರದಾತ ವಸುದೇವ ಸುತನೆ ಹೇ ಮುಕುಂದ ನಿನ್ನ ನಾಮ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ
ಪ್ರಹ್ಲಾದನ ಮರ ಕೇಳಿದ ಕ್ಷಣ ಅಭಯವನಿದ್ದವನೇ ಮಾತೆ ಸಹೋದರ ಮಾವ ಕಂದನ ಮಾತೆ ಸಹೋದರ ಮಾವ ಕಂದನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ತಳೆದವನೇ ವಸುದೇವ ಸೂತನೇ ಹೇ ಮುಕುಂದ ಕಾಣಲು ನಿನ್ನ ಸಿರಿಪಾದವನ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದಿಯೇ ನಯ್ಯ ಪ್ರಾಣದಿಂದುಳಿದು ಕಾದಿಯೇ ನಯ್ಯ ದೀನನೊಳ್ಳಿ ದಯೆ ಎಂದಿಗೆ ತೋರುವೆ ದೀನನೊಳ್ಳಿ ದಯೆ ಎಂದಿಗೆ ತೋರುವೆ ವಸುದೇವ ಸೂತನೇ ಹೇ ಮುಕುಂದ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಗೈದಿರುವೆನು ಅರಿಯೇ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಗೈದಿರುವೆನು ಅರಿಯೇ ನಾನೇನಂತಹ ಪ್ರಹ್ಲಾದನಲ್ಲ ನಾನೇನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ಕೇವಲ ಮಾನವನು ತಾನೇ ಅವರಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ಅವರಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ವಸುದೇವ ಸೂತನೇ ಹೇ ಮುಕುಂದ ನಿನ್ನ ನಾಮವ ನೆನೆವುದು ಮನಕಾನಂದ ನಿನ್ನ ನಾಮವ ನೆನೆವುದು ಮನಕಾನಂದ ವಸುದೇವ ಸೂತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ಬಹಳ ವಿಶೇಷವಾಯಿತು ಎಂದಿಗೆ ಆ ಮಹಿಮಾ ಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು ಯಾವ ಧಾತು ಸಕಲ ಜೀವಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವುದಲ್ಲದೆ ಸಹಸ್ರಾರು ವರ್ಷ ಜಡಾಶಿಲೆಯಾಗಿ ಬಿದ್ದ ಆಲೆಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆ ಆಯಿತು ಅಂತ ಸರ್ವವ್ಯಾಪ್ತಿಯು ಶ್ರೀಕೃಷ್ಣನಾದ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ ಪರಮಾತ್ಮ ನಿನ್ನ ಸ್ವರೂಪವನ್ನರಿತು ನನ್ನ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಅರ್ಪಿಸಿಕೊಳ್ಳುವೆನು ಕೃಪಾರ್ಪಣಮಸ್ತು 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 ಪರಮಾತ್ಮ
ಪರಮಾತ್ಮ ವಿದುರ ಧನ್ಯನಾದೆ ದೇವ ಧನ್ಯನಾದೆ. ಕುಶಲವೇ? ಕುಶಲ ತುಳು. ಪರಮಾತ್ಮ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನಿ ಕುಟೀರದೊಳಗೆ ಇನ್ಯಾವ ಸ್ಥಿತಿಗಿಳಿದರು ಸರಿ ಇನ್ಯಾವ ಸ್ಥಿತಿಗಿಳಿದರು ಸರಿ ನನ್ನಿ ಜೀವನ ಮಂದವಾಸವ ಬೀರಿ ಮಂದವಾಸವ ಬೀರಿ ಬೆಳಗಿ ತನ್ನ ಮನದಂಗಳವ ಆನಂದ ಮುಕುಂದ ಆನಂದ ಪರಮಾನಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರುಶನದಿಂದ ದೇವಾದಿ ದೇವನ ದರುಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಪಾದವನ ಪಾದಗಳ ಮೂಡಿಸುವ ಸುಯೋಗವ ನೀಡಿ ಪಾದವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಕಣ್ಗಳ ಬೆಳಗಿನ ಮಂಗಳ ಮೂರ್ತಿ ಕಣ್ಗಳ ಬೆಳಗಿನ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ನಾಗಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಪರಮಾತ್ಮ ವಿದುರ ನಿಮ್ಮ ಅನುಗ್ರಹದಿಂದ ಸರ್ವರು ಕ್ಷೇಮ. ಆದರೆ ಈ ದೀನನ ಮೇಲೆ ದಯವಿಟ್ಟು ದರ್ಶನವಿಟ್ಟೆಯ ದೇವ. ವಿದುರ ಪರ ಪರಮಾತ್ಮ ವಿದುರ
ಮನದಿ ಬಲು ಸಡಗರಲಿ ಏಕೆ ಪರಮಾತ್ಮ ವಿದುರ ಪರಮ ಭಾಗವತಿರುವುದೇಕಕ್ಕೆ ಬಯಲು ಭ್ರಾಂತಿಯಿಂದ ದರದಿರೈ ವಿದುರ ಪರಮಾತ್ಮ ಪರಮ ಭಾಗ್ಯ ಸಭೆಯಿರುವುದೇಕಕ್ಕೆ ಬಯಲು ಭ್ರಾಂತಿಯಿಂದ ದರದಿರೈ ಭವಸಾಗರವ ದಾಟಿಸುವೆನು ನಾ ವಿದುರ ಭವಸಾಗರವ ದಾಟಿಸುವೆನು ಪರಮ ಭಾಗವತ ಭಾಗ್ಯ ಶಿರೋಮಣಿ ಪರಮ ಭಾಗವತ ಭಾಗ್ಯ ಶಿರೋಮಣಿ ಎಳೆದು ಮನದಿ ಬಂದು ಸಡಗರಲಿ ಏಕೆ ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಚರಾಚರ ವಸ್ತುಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಪ್ರಪಂಚವನ್ನು ಪರಿಪಾಲಿಸಿದ ತಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದಾದರೂ ಏನಿದೆ, ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನರ ರಾಜಸಭೆಗೆ ತೆರಳುತ್ತಿರುವಾಗ ನಿನ್ನ ಮನದ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಯವರೆಗೂ ಎಳೆದು ತಂದಿರುವುದು. ನೀನೇನು ಸಾಮಾನ್ಯನ ವಿದುರ? ವಿದುರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ವಿದುರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನೆ ಗುಣಸಾಗರ ವಿದುರ ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗೆ ಗುವೆ ಆಧಾರ ವಿದುರ ನಿನ್ನಯ ಮಾನವ ನೀನರು ಬಲ್ಲರೆ ಮಾನವ ಗುಣ ಗಂಭೀರ ನಿನ್ನಯ ಮಾನವ ನೀನರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮಕೋಪಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮಕೋಪಮದ ಮೋಹವ ತ್ಯಜಿಸಿ ತೀವ್ರದಿಂದಲೇ ಜೀವಿಸುತ್ತಿರುವೆ ತೀರದಿಂದಲೇ ಜೀವಿಸುತ್ತಿರುವೆ ದೊರೆಯಲು ನಿನಗಲ್ಲಿ ಇರುವರೆದು ನಿನ್ನಯ ಗುಣಕ್ಕೆ ಸಮನಿಹರೇ ದೊರೆಯಲು ನಿನಗಲ್ಲಿ ಇರುವರೆದು ನಿನ್ನಯ ಗುಣಕ್ಕೆ ಸಮನಿಹರೇ ಇದನರಿಯದೆ ನೀ ಬಾಬರನಂತೆ ವಿದುರ ಪರಮಾತ್ಮ ಇದನರಿಯದೆ ನೀ ಬಾಬರನಂತೆ ವಿದುರ ನಿನ್ನೆ ಗುಣಸಾಗರ ನುಡಿಯ ಮೃತಮಯ ಮಧುರ
ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ 40 ವರ್ಷದಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡದೆ ಕೇವಲ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಮನದ ಭಕ್ತಿಯನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಎಲ್ಲಿ ಏನಾದರೂ ಆಹಾರವಿದ್ದರೆ ಕೊಡುವಿದುರಾ? ಪರಮಾತ್ಮ ಈ ದೇಹವೇ ತಮ್ಮದಾಗಿರುವಾಗ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ಕ್ಷೀರವೇ ನನಗೆ ಬೇಕಾದ ಆಹಾರವು ಅದೇ ತಾನೇ ವಿದುರ. ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ ಅಮೃತಕ್ಕೆ ಸಮಾನವಾದ ಔಲಕ್ಕಿಯ ಸಾರವು ಈಗಲೂ ನನ್ನಲ್ಲಿ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ರುಚಿ ನೋಡಿ ಆರಿಸಿಟ್ಟಿದ ಹಣ್ಣುಗಳ ರುಚಿಯು ಈಗಲೂ ನನ್ನಲ್ಲಿ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ ತಮಗೆಂದಿಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ವಿದುರ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಉಳಿದಿರಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ. ತೆಗೆದುಕೋ ಪರಮಾತ್ಮ. ವಿದುರ, ಪರಮಾತ್ಮ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಸುಳ್ಳು ಹೇಳುವೆಯ? ಎಂತಹ ಸುಳ್ಳುಗಾರನ್ನೆಯ ನೀನು? ಪರಮಾತ್ಮ ಅದರಿಂದ ತಮ್ಮ ತುದಿನಾಲಿಗೂ ಸವಿಯುವಂತೆಲ್ಲ ದೇವ. ಏಕೆ ನೆನೆಯುವಂತಿಲ್ಲ ವಿದುರ? ನೀನೇ ನೋಡುತ್ತಿರು. ವಿದುರ, ಪರಮಾತ್ಮ ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಆ ದುರ್ಯೋಧನ ಆಸ್ಥಾನದಲ್ಲಿ ಕ್ಷೀರಸಾರ ಸಮುದ್ರವಾಗಿ ಹರಿಯುತ್ತಿರುವುದು ಅದು ಅಲ್ಲಿ ನೋಡು ವಿದುರ. ಹಾ ಧನ್ಯನಾದ ದೇವ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಭಕ್ತಾದಿ ಮುನಿ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ. ಸಾಗರಾಜಯನ ಚಿರ ಸಾಗರಾಜಯನ ಸಾಗರಾಜಯನ ಚಿರ ಸಾಗರಾಜಯನ ಮುರುಳೀಧರ ಕರುಣಾಕರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಜಯನ ಚಿರ ಸಾಗರಾಜಯನ. ವಾಮನ ರೂಪದ ಬಲಿಹರ ನಿನ್ನ ನಾಮವಿದೇನು ಬರುವ ಮರ. ವಾಮನ ರೂಪದ ಬಲಿಹರ ನಿನ್ನ ನಾಮವಿದೇನು ಬರುವ ಮರ. ಪಾಮರನೋಳೆನ್ನ ಕರುಣೆಯ ತೋರೆ ಪಾಮರನೋಳೆನ್ನ ಕರುಣೆಯ ತೋರೆ ತಾಮಸ ನೀಡಿದ ದಾಮೋದರ
ಪರಮಾತ್ಮ, ಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ಅಲ್ಲದೆ ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ನೀನು ತಾವು ದಯಮಾಡಿಸಿದ ವಿಚಾರವನ್ನು ತಿಳಿಯಬಹುದೇ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವನು ವಿದುರ. ಪರಮಾತ್ಮ, ಪಾಂಡವರಿಗೋಸ್ಕರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿರೂ ತೀರದು ದೇವ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆ. ನೀನು ಸಹ ತಪ್ಪದೆ ಬಾ ವಿದುರ. ಪರಮಾತ್ಮ, ಅಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ಸಹ ನೋಡುವೆ ಅಂತ. ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನಲ್ಲಿರುವ ಶಿವಧನಸ್ಸನ್ನು ತಪ್ಪದೆ ತೆಗೆದುಕೊಂಡು ಬಾ ವಿದುರ. ಹಾಗೆ ಆಗಲಿ, ತಮ್ಮ ಅಪ್ಪಣೆಯಂತೆ ಆಗಲಿ ಪರಮಾತ್ಮ. ಶ್ರೀಹರಿ ಶ್ರೀಹರಿ ಶೌರಿ ಮುರಾರಿ ಶೌರಿ ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಕೈ ಬಿಡದೆ ನೀ ನೆನೆಯಲು ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಕೈ ಬಿಡದೆ ನೀಯನ್ನ ಪಾಲಿಸೋ ದೊರೆಯೇ, ಕೈ ಬಿಡದೆ ನೀಯನ್ನ ಪಾಲಿಸೋ ದೊರೆಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ನೆನೆಯಲು ನಿನ್ನ ನಾಮ ಪಾಪ ನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ. ಪರಮಾತ್ಮ, ನೆನೆಯಲು ನಿನ್ನ ನಾಮ ಪಾಪ ನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ. ಲೋಕದ ಸರ್ವ ಸಿರಿಗೂ ನೀನೆ ಕಾರಣ, ಲೋಕದ ಸರ್ವ ಸಿರಿಗೂ ನೀನೆ ಕಾರಣ. ವಾಮ ರಮಣ ಭವಭಯಹರಣ, ವಾಮ ರಮಣ ಭವಭಯಹರಣ, ಶ್ಯಾಮಲ ಕಾಯೋ ಶ್ರೀಕೃಷ್ಣ. ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಶ್ರೀ ಹರಿ ಶ್ರೀ ಹರಿ